ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ, ಇವನೇ ಮಣಿಕರ್ಣ ಮಹಾದೇವ. ಯಾತಕ್ಕೆ ಇವನನ್ನು ಮಣಿಕರ್ಣ ಮಹಾದೇವ ಅಂತಾರೆ ಬನ್ನಿ ಹೇಳ್ತೀನಿ. ಮಹಾದೇವ ಪಾರ್ವತಿಯೊಡನೆ ಒಂದ್ಸಾರಿ ಈ ನದಿ ನೋಡಿ, ಇದು ಪಾರ್ವತಿ ನದಿ ಇಲ್ಲಿ ಕಾಣ್ತಾ ಇರೋದು, ಹಂಗೆ ತೋರಿಸಿ. ಪಾರ್ವತಿ ನದಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಅದು ಪಾರ್ವತಿ ನದಿ. ಮಹಾದೇವ ತನ್ನ ಹೆಂಡತಿ ಪಾರ್ವತಿಯೊಡನೆ ಇಲ್ಲಿ ಇದ್ದಾಗ ಅವಳದು ಕಿವಿದು ಇಲ್ಲಿ ಬಿದ್ದೋಗುತ್ತೆ. ಅವನು ತನ್ನ ಶೇಷನಾಗನಿಗೆ ಹೇಳ್ತಾನೆ, ಹುಡುಕೊಡಪ್ಪ ಅಂತ. ಹುಡುಕಕ್ಕಾಗಲ್ಲ. ಶಿವನಿಗೆ ಕೋಪ ಬಂದು ತನ್ನ 3ನೇ ಕಣ್ಣನ್ನ ತೆಗಿತಾನೆ. ಬಗ್ಗನೆ ಬಿಸಿ ನೀರಿನ ಬುಗ್ಗೆಗಳು ಉಕ್ಕೊಳ್ತಾವೆ. ಆ ಬಿಸಿ ನೀರಿನ ಬುಗ್ಗೆ ಉಕ್ಕುತ್ತಲ್ಲ, ಅದರಲ್ಲೇ ಅವಳು ಪಾರ್ವತಿದು ರಿಂಗು ಸಿಕ್ಬಿಡುತ್ತೆ ರೀ. ಹಾಗಾಗಿ ಇವನು ಮಣಿಕರ್ಣ ಮಹಾದೇವ. ಮಣಿಕರ್ಣ ಮಹಾದೇವ ನೋಡಿದ್ರ. ಈಗ ಬನ್ನಿ, ಆ ಪಾರ್ವತಿ ನದಿನೂ ಮತ್ತೆ ಆ ಬಿಸಿ ನೀರಿನ ಬುಗ್ಗೆಯನ್ನ ತೋರಿಸ್ತೀನಿ ಬನ್ನಿ. ಈಗ ನೋಡೋಣ ಮಣಿಕರ್ಣ ಮಹಾದೇವನ ಮಹಿಮೆಯನ್ನ. ಇನ್ನೂ ಒಂದಿದೆ, ತೋರಿಸ್ತೀನಿ ಬನ್ನಿ.